ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊರಾರ್ಜಿ ದೇಸಾಯಿ, ಕಿತ್ತೂರ ರಾಣಿ ಚೆನ್ನಮ್ಮ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಗಣಿತ ಪ್ರಶ್ನೆಗಳು ಹಾಗೂ ಪರಿಹಾರಗಳು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಾವು ಬಣ್ಣ ಬಳಿದ ಭಾಗವನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯುವಂತಹ ಈ ರೀತಿಯಾದಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕಂಪಲ್ಸರಿ ಕೇಳ್ತಾರೆ. ಹೀಗಾಗಿ ಬಣ್ಣ ಬಳಿದ ಭಾಗವನ್ನ ಭಿನ್ನ ರಾಶಿ ರೂಪದಲ್ಲಿ ಯಾವ ರೀತಿಯಾಗಿ ಬರಿತೀವಿ ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಒಂದನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಬಣ್ಣ ಬಳಿದ ಭಾಗವನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯುವುದು. ಇಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ. ಇದನ್ನ ಭಿನ್ನ ರಾಶಿಗಳಲ್ಲಿ ಬರಿತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಒಟ್ಟು 4 ಸಮನಾದ ಭಾಗಗಳಿವೆ ಒಂದನೇ ಚಿತ್ರದಲ್ಲಿ. ಈ 4 ಸಮನಾದ ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಿರುತ್ತಾರೆ. ಹೀಗಾಗಿ ಇದನ್ನು ಯಾವ ರೀತಿಯಾಗಿ ಬರಿತೀವಿ ಅಂದ್ರೆ 1/4 ಅನ್ನುವಂಥ ಉತ್ತರ. ಎರಡನೇ ಚಿತ್ರವನ್ನು ನೋಡಿ. ಇಲ್ಲಿನೂ ಕೂಡ 4 ಸಮನಾದ ಭಾಗಗಳನ್ನು ಇರಬೇಕು. 4 ಸಮನಾದ ಭಾಗಗಳಲ್ಲಿ 2 ಭಾಗಕ್ಕೆ ಬಣ್ಣವನ್ನು ಹಂಚಿದ್ದಾರೆ. ಹೀಗಾಗಿ ಇದನ್ನ ಒಟ್ಟು ಭಾಗಗಳ ಸಂಖ್ಯೆ ಛೇದದಲ್ಲಿ ಬರೆಯಬೇಕು. ಬಣ್ಣ ಹಚ್ಚಿರುವ ಭಾಗವನ್ನ ಅಂಶದಲ್ಲಿ ಬರೆಯಬೇಕು. 4 ಭಾಗಗಳು ಅಂದ್ರೆ ಛೇದದಲ್ಲಿ 4 ಬರೀಬೇಕು, ಅಂಶದಲ್ಲಿ ಎಷ್ಟು 2 ಬರೀಬೇಕು. ಇಲ್ಲಿ ಇನ್ನೊಂದು ಪ್ರಶ್ನೆ ಏನಿದೆ, ಇಲ್ಲಿ ಒಟ್ಟು 3 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಇರುವಂತಹ ಒಟ್ಟು ಸಮನಾದ ಭಾಗಗಳ ಸಂಖ್ಯೆ 4 ಅಂತಕ್ಕಂಥ 3/4. ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಬಣ್ಣ ಬಳಿದ ಭಾಗವನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಇದೆ. ಈಗ ಇದನ್ನ ಒಂದನೇ ಚಿತ್ರವನ್ನು ನೋಡಿ. ಇಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನು ನೋಡಿ. ಇಲ್ಲಿ 3 ಸಮನಾದ ಭಾಗಗಳನ್ನಾಗಿ ಮಾಡಿದ್ದಾರೆ. ಇಲ್ಲಿ ಭಾಗ 1, ಭಾಗ 2, ಭಾಗ 3 ಒಟ್ಟು ಸಮನಾದ 3 ಭಾಗಗಳನ್ನು ಮಾಡಿ 2 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಈಗ ಅಬ್ಜೆಕ್ಟಿವ್ ಟೈಪ್ ಇದೆ. 1/3 ಅನ್ನುವಂಥ ಆಪ್ಷನ್, ಬಿ 2/3, ಸಿ 3/3, ಡಿ 3/2 ಅನ್ನುವಂಥ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಛೇದದಲ್ಲಿ 3 ಬರಬೇಕು. ಯಾಕಂದ್ರೆ 3 ಸಮನಾದ ಭಾಗಗಳಿವೆ, ಛೇದದಲ್ಲಿ 3 ಬರಬೇಕು. ಹಾಗಾಗಿ ಇದು ಡಿ ಆಪ್ಷನ್ ಅಂತೂ ಅಲ್ಲ. ಹಾಗಾದ್ರೆ ಉಳಿದಕ್ಕಂಥ ಎ ಬಿ ಸಿ ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಇರುತ್ತೆ. ಹಾಗಾದ್ರೆ ಇದರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ 2 ಅಂದ್ರೆ ಸರಿಯಾದ ಉತ್ತರ ಯಾವುದು? ಇಲ್ಲಿ ಬಿ ಉತ್ತರ ಸರಿಯಾದ ಉತ್ತರ ಅಂತ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಬಣ್ಣ ಬಳಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆದು ಚಿತ್ರ ಬಂದಿದೆ. ಇಲ್ಲಿ 4 ಸಮನಾದ ಭಾಗಗಳನ್ನಾಗಿ ಮಾಡಿದ್ದಾರೆ. ಅದಕ್ಕೆ 3 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಅಬ್ಜೆಕ್ಟಿವ್ ಟೈಪ್ ಆಪ್ಷನ್ಗಳು 1/4, 2/4, 3/4, 1/2 ಅನ್ನುವಂಥ. ಸರಿಯಾದ ಉತ್ತರ ಯಾವುದು ಅಂದ್ರೆ ಸಿ ಉತ್ತರ ಸರಿಯಾದ ಉತ್ತರ. ಯಾಕಂದ್ರೆ 4 ಸಮನಾದ ಭಾಗಗಳನ್ನ ಮಾಡಿ 3 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಛೇದದಲ್ಲಿ ಒಟ್ಟು ಭಾಗಗಳ ಸಂಖ್ಯೆ ಬರೀಬೇಕು, ಮೇಲ್ಗಡೆ ಬಣ್ಣ ಹಚ್ಚಿರುವ ಭಾಗವನ್ನು ಬರೀಬೇಕು. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. ಇಲ್ಲಿ ಕೂಡ ಬಣ್ಣ ಬಳಿದ ಭಾಗವನ್ನ ಭಿನ್ನ ರಾಶಿಯ ರೂಪದಲ್ಲಿ ಬರೆಯಿರಿ. ಇಲ್ಲಿ ಕೂಡ ಒಟ್ಟು 3, 6, 9 ಭಾಗಗಳಿವೆ. 9 ಭಾಗಗಳಲ್ಲಿ 4 ಭಾಗಕ್ಕೆ 4 ಸಮನಾದ ಭಾಗಗಳು ಇದೆ. ಅಂದರೆ 9ಕ್ಕೆ 4 ಭಾಗಗಳಿಗೆ ಬಣ್ಣ ಹಚ್ಚಿದ್ದಾರೆ. ಸರಿಯಾದ ಉತ್ತರ ಯಾವುದು ಅಂದ್ರೆ ಇಲ್ಲಿ ಬಿ ಆಪ್ಷನ್ 4/9. ಅಂದ್ರೆ ಒಟ್ಟು ಭಾಗಗಳ ಸಂಖ್ಯೆ 9, ಬಣ್ಣ ಹಚ್ಚಿರುವ ಭಾಗಗಳ ಸಂಖ್ಯೆ ಅಂಶದಲ್ಲಿ ಬರೀಬೇಕು. 4 ಭಾಗ ಸಮನಾದ ಭಾಗಗಳು ಇರಬೇಕು. ಮುಂದಿನ ಪ್ರಶ್ನೆ, ಮತ್ತೊಂದು ಇಲ್ಲಿ ವೃತ್ತವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ. 4 ಉತ್ತರಗಳು ಬಂದಿವೆ. ಇಲ್ಲಿ ನೋಡಿ 1, 2, 3, 4, ಮೇಲ್ಗಡೆ 4, ಕೆಳಗಡೆ 4, ಒಟ್ಟು 8 ಸಮನಾದ ಭಾಗಗಳನ್ನಾಗಿ ಮಾಡಿದ್ದಾರೆ. ಒಟ್ಟು ಭಾಗಗಳ ಸಂಖ್ಯೆ ಎಷ್ಟಿದೆ? ಇಲ್ಲಿ 8 ಭಾಗಗಳಿವೆ. ಅಂದ್ರೆ ಇಲ್ಲಿರುವಂತಹ ಭಾಗಗಳನ್ನು ನೋಡಿದಾಗ 8 ಭಾಗಗಳಲ್ಲಿ ನಮಗೆ ಬಣ್ಣ ಹಚ್ಚಿರುವಂತಹ ಭಾಗ ಎಷ್ಟಿದೆ? 3 ಭಾಗ ಇದೆ. ಒಟ್ಟು ಮೇಲ್ಗಡೆ 2, ಕೆಳಗಡೆ 4 ಅಂದ್ರೆ 2 + 4 ಅಂದ್ರೆ 6/8 ಅನ್ನುವಂಥ ಉತ್ತರ. ಇಲ್ಲಿ ಬಣ್ಣ ಹಚ್ಚಿರ್ತಕ್ಕಂಥ ನೋಡಿದಾಗ 6/8. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದ್ರೆ 6/8 ಅನ್ನುವಂಥ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮತ್ತೆ ಇಲ್ಲಿ ಒಂದು ಚಿತ್ರವನ್ನು ಬಂದಿದೆ. ಮತ್ತೆ ಇಲ್ಲಿ ಬಣ್ಣ ಹಚ್ಚಿರುವ ಭಾಗದ 4 ಉತ್ತರಗಳನ್ನು ಕೊಡಲಾಗಿದೆ. ಇಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರಿತಕ್ಕಂಥದ್ದಿದೆ. ಇಲ್ಲಿ ನೋಡಿ 1, 2, 3, 4, 5, 6, 7, 8 ಸಮನಾದ ಭಾಗಗಳಿವೆ. ಇದರಲ್ಲಿ ಬಣ್ಣ ಹಚ್ಚಿರುವ ಭಾಗ ಎಷ್ಟು? 1, 2, 3, 4, ಆಮೇಲೆ 5, ಇದು 6, ಇದು 7 ಅಂದ್ರೆ 7 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಹಾಗಾಗಿ ಇದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ 7/8. 8 ಅನ್ನುವಂಥದ್ದು ಒಟ್ಟು ಭಾಗಗಳ ಸಂಖ್ಯೆ, ಮೇಲ್ಗಡೆ ಇರ್ತಕ್ಕಂಥದ್ದು ಬಣ್ಣ ಹಚ್ಚಿರುವ ಭಾಗಗಳ ಸಂಖ್ಯೆ. ಸರಿಯಾದ ಉತ್ತರ ಯಾವುದು? ಡಿ ಆಪ್ಷನ್ 7/8 ಅನ್ನುವಂಥದ್ದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮತ್ತೆ ಇಲ್ಲಿ ಉತ್ತರಗಳನ್ನು ಕೂಡ 4 ಉತ್ತರಗಳನ್ನು ಕೊಡಲಾಗಿದೆ. ಇಲ್ಲಿರುವಂತಹ ಬಣ್ಣ ಹಚ್ಚಿರುವಂತಹ ಭಾಗವನ್ನು ನೋಡಿ. ಇಲ್ಲಿ ಬರ್ತಕ್ಕಂಥ 1 ಭಾಗ, 2 ಭಾಗ, ಇದು 3 ಭಾಗ, 4, 5, 6, 7, 8 ಒಟ್ಟು ಭಾಗಗಳನ್ನ ಲೆಕ್ಕಾಚಾರ ಮಾಡಿ ನೋಡಿ. ಒಟ್ಟು ಭಾಗ ಎಷ್ಟಿದೆ? 9. ಅಂದ್ರೆ ಛೇದದಲ್ಲಿ ನಾವು ಏನು ಬರೀಬೇಕು? 9 ಬರೀಬೇಕು.
ಈಗ ಬಣ್ಣ ಹಚ್ಚಿರುವ ಭಾಗಗಳನ್ನ ನಾವು ಲೆಕ್ಕ ಮಾಡ್ತಾ ಹೋಗೋಣ. ಇದು 1, ಇದು 2, ಇದು 3, ಎಣಿಸ್ತಾ ಇದ್ದೀನಿ ನಾನು, ಇದು 4. ಅಂದ್ರೆ ಮೇಲ್ಗಡೆ ಏನ್ ಬೇಕು? 4 ಅನ್ನಬೇಕು. 4/9 ಅನ್ನುವಂಥ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಇಲ್ಲಿ ಎಷ್ಟು ಸಮನಾದ ಭಾಗಗಳನ್ನಾಗಿ ಮಾಡಿದ್ದಾರೆ ಈ ಆಕೃತಿಯಲ್ಲಿ ಅಂದ್ರೆ ಇಲ್ಲಿ 1, ಇದು 2, ಇದು 3, ಇದು 4. ಒಟ್ಟು 4 ಭಾಗಗಳಲ್ಲಿ 4 ಭಾಗ ಅಂದ್ರೆ ಒಟ್ಟು ಭಾಗಗಳ ಸಂಖ್ಯೆ 4 ಅನ್ನ ಛೇದದಲ್ಲಿ ಬರಿತೀವಿ. ಬಣ್ಣ ಹಚ್ಚಿರುವ ಭಾಗ ಎಷ್ಟಂದ್ರೆ ಕೇವಲ ಒಂದು ಭಾಗಕ್ಕೆ ಮಾತ್ರ ಬಣ್ಣ ಹಚ್ಚಿದ್ದಾರೆ, ಅದನ್ನ ಅಂಶದಲ್ಲಿ ಬರಿತೀವಿ. 1/4 ಅನ್ನುವಂಥ ಉತ್ತರ ಯಾವ ಆಪ್ಷನ್? ಎ ಆಪ್ಷನ್ ಸರಿಯಾದ ಉತ್ತರ ಅಂತ. ಮುಂದಿನ ಪ್ರಶ್ನೆ ಮತ್ತೆ ಇಲ್ಲಿ ನೋಡಿ ಮತ್ತೊಂದು ಚಿತ್ರವನ್ನು ಕೊಡಲಾಗಿದೆ, 4 ಉತ್ತರಗಳನ್ನು ಕೊಡಲಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಇದು 1, 2, 3, 4, ಇದು 5, ಇದು 6. ಒಟ್ಟು ಭಾಗಗಳ ಸಂಖ್ಯೆ 6 ಅಂದ್ರೆ ಭಿನ್ನ ರಾಶಿಯಲ್ಲಿ ಬರೆದಾಗ ಛೇದದಲ್ಲಿ 6 ಆಯ್ತು. ಹಾಗಾದ್ರೆ ಬಣ್ಣ ಹಚ್ಚಿರೋ ಭಾಗ ಎಷ್ಟು? 1 ಅಂದ್ರೆ ಮೇಲ್ಗಡೆ ಅಂಶದಲ್ಲಿ ಎಷ್ಟು ಬರುತ್ತೆ? ಉತ್ತರ 1 ಅಂದ್ರೆ 1/6. 1/6 ಅನ್ನುವಂಥ ಉತ್ತರ ಡಿ ಆಪ್ಷನ್ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. ಇಲ್ಲಿ ಮತ್ತೆ ಚಿತ್ರವನ್ನು ಕೊಟ್ಟಿದ್ದಾರೆ, 4 ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಣ್ಣ ಒಟ್ಟು ಭಾಗ ನೋಡೋಣ. 1, 2, 3, 4, ಅದ ನಂತರ 5, ಇದು 6. ಒಟ್ಟು 6 ಭಾಗಗಳಿವೆ. 6 ಭಾಗಗಳಲ್ಲಿ ಬಣ್ಣ ಹಚ್ಚಿದ್ದು 1, 2, 3, 4 ಅಂದ್ರೆ ಒಟ್ಟು ಬಣ್ಣ ಹಚ್ಚಿರುವ ಒಟ್ಟು ಭಾಗಗಳ ಸಂಖ್ಯೆ 6, ಬಣ್ಣ ಹಚ್ಚಿದ್ದು 4 ಅಂದ್ರೆ 4/6 ಅವರ ಆಗ್ಬೋದು. ಛೇದ ಹೊಡೆದ್ರೆ 2 4, 2 3 6 ಅಂದ್ರೆ 2/3 ಆದ್ರೆ ಇರಬಹುದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 4/6 ಅನ್ನುವಂತ ಸಿ ಆಪ್ಷನ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ಇಲ್ಲಿ ನೋಡ್ರಿ ಬಣ್ಣ ಹಚ್ಚಿರುವ ಭಾಗಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ ಟೋಟಲ್ ಆಗಿ ಮೇಲ್ಗಡೆ ಎಣಿಸ್ರಿ. 1, 2, 3, 4, 5, 6, 7, 8 ಅಂದ್ರೆ ಇಲ್ಲಿ ತನಕ ಎಷ್ಟಾಗ್ತವೆ? ಬಣ್ಣ ಹಚ್ಚಿರುವ ಭಾಗಗಳ ಸಂಖ್ಯೆ ಒಟ್ಟು 16 ಆಯ್ತು. ಅಂಶದಲ್ಲಿ 16 ಬರೆದಿನ. ಸಮನಾದ ಭಾಗ ಛೇದದಲ್ಲಿ ಎಷ್ಟಿವೆ ಅಂದ್ರೆ ಮೇಲ್ಗಡೆ ಲೈನಿಗೆ 8 ಇವೆ. ಮತ್ತೆ ಈ ಕಡೆ ಬಂದಾಗ ಇದು 2, 3, 4, 5, ಇದು 6 ಅಂದ್ರೆ 8 6 48 ಅಂದ್ರೆ ಒಟ್ಟು ಭಾಗಗಳ ಸಂಖ್ಯೆ ಟೋಟಲ್ ಎಷ್ಟಿವೆ? 48 ಬಾಕ್ಸ್ಗಳನ್ನು, 48 ಸಮನಾದ ಭಾಗಗಳಿವೆ. 48 ಭಾಗಗಳಲ್ಲಿ 48 ಸಮನಾದ ಭಾಗಗಳಲ್ಲಿ 16 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ಅಂದ್ರೆ 16/48 ಅನ್ನುವಂತ ಈ ಆಪ್ಷನ್ ಸರಿಯಾದ ಉತ್ತರ. 11ನೇ ಪ್ರಶ್ನೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಈಗ ಬಣ್ಣ ಬಳಿದ ಭಾಗವನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತಿದೆ. ಇಲ್ಲಿ 1, 2, 3, 4, 5, 6 ಭಾಗಗಳಿಗೆ ಒಂದು ಭಾಗ ಬಣ್ಣ ಹಚ್ಚಿದ್ದಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು 13ನೇ ಪ್ರಶ್ನೆ ನೋಡಿ. ಇಲ್ಲಿ 3 ಭಾಗಗಳಿವೆ, 3 ಸಮನಾದ ಭಾಗಗಳಿವೆ. ಇಲ್ಲಿ 3 ಸಮನಾದ ಭಾಗಗಳಲ್ಲಿ 1, 2, ಇದು 3 ಸಮನಾದ ಭಾಗಗಳಿವೆ. 3 ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿರೋದು ಇದು 1/3 ಅನ್ನುವಂತ ಸಿ ಆಪ್ಷನ್ ಸರಿಯಾದ ಉತ್ತರ. 14ನೇ ಪ್ರಶ್ನೆ ನೋಡಿ. ಮತ್ತೆ ಇಲ್ಲಿ ಭಾಗಗಳನ್ನು ನೋಡಿದಾಗ 1, ಇದು 2, ಇದು 2, ಇದು 3, ಇದು 4, ಇದು 5. ಟೋಟಲ್ 5 ಭಾಗಗಳಿವೆ. ಬಣ್ಣ ಹಚ್ಚಿರೋ ಭಾಗ ಎಷ್ಟು? 2 ಅಂದ್ರೆ 2/5 ಅನ್ನುವಂತ ಉತ್ತರ ಸರಿಯಾದ ಉತ್ತರ ಇದೆ. ಹಾಗಾದ್ರೆ ಇವುಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಈಗ ಈ ರೀತಿಯಾಗಿ ಇಲ್ಲಿ ನಾನು ಏನ್ ಮಾಡಿದ್ದೇನೆ, ಬಣ್ಣ ಹಚ್ಚಿರುವ ಭಾಗದ ಬಣ್ಣ ಹಚ್ಚಿರತಕ್ಕಂತ ಒಂದು ಭಾಗವನ್ನ ಭಿನ್ನ ರಾಶಿಯಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂತಹ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡಿದ್ದೇನೆ. ಇಲ್ಲಿ ಸಿಂಪಲ್ ಆಗಿದೆ. ಕೆಳಗಡೆ ಏನು ಬರೀಬೇಕಂದ್ರೆ ಒಟ್ಟು ಸಮನಾದ ಭಾಗಗಳ ಸಂಖ್ಯೆ ಛೇದದಲ್ಲಿ ಬರೀಬೇಕು. ಛೇದದಲ್ಲಿ ಬರೀತಕ್ಕಂಥ ಒಟ್ಟು ಭಾಗಗಳ ಬಗ್ಗೆ ಸಮನಾದ ಭಾಗಗಳಿಗೆ ಅಂಶದಲ್ಲಿ ಏನು ಬರೀಬೇಕಂದ್ರೆ ಬಣ್ಣ ಹಚ್ಚಿರುವ ಭಾಗಗಳ ಸಂಖ್ಯೆಯನ್ನ ಬರೀಬೇಕು. ಛೇದದಲ್ಲಿ ಒಟ್ಟು ಭಾಗಗಳ ಸಂಖ್ಯೆ, ಅಂಶದಲ್ಲಿ ಬಣ್ಣ ಹಚ್ಚಿರುವ ಭಾಗಗಳ ಸಂಖ್ಯೆಯನ್ನು ಬರೆದಾಗ ಅದು ಭಿನ್ನ ರಾಶಿ ರೂಪದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಒಂದು ಬಣ್ಣ ಹಚ್ಚಿರ್ತಕ್ಕಂಥ ಭಾಗವನ್ನ ನಾವು ಭಿನ್ನ ರಾಶಿಯಲ್ಲಿ ಗುರುತಿಸಿರ್ತಕ್ಕಂಥ ಆಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ದಯವಿಟ್ಟು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು.